ಎಸ್ ನೋಡೋಣ. ಇನ್ನು ಮುಂದಿನ ಸುದ್ದಿ, ಕಡೆಯ ಸುದ್ದಿ. ಕೇಜ್ರಿವಾಲ್ಗೆ ಖಲಿಸ್ತಾನಿಗಳಿಂದ ಜೀವ ಬೆದರಿಕೆ ಇದೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅಂದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ಇವ್ರು ಬೆದರಿಕೆ ಇದೆ ಅಂತ. ದೆಹಲಿ ಚುನಾವಣೆ ಹೊಸಲಲ್ಲಿ ಮಾಜಿ ಮುಖ್ಯಮಂತ್ರಿ ಎಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮೇಲೆ ಹಲ್ಲೆ ನಡೆಸಲು ಖಲಿಸ್ತಾನಿ ಉಗ್ರರು ಸಂಚು ರೂಪಿಸಿದ್ದಾರೆ ಎಂಬುದಾಗಿ ಗುಪ್ತಚರ ವರದಿಗಳು ಹೇಳಿವೆ. ಈ ಕುರಿತು ಬುಧವಾರ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಕೇಜ್ರಿವಾಲ್, ದೇವರು ನನ್ನನ್ನು ಕಾಪಾಡ್ತಾನೆ, ದೇವರು ಎಲ್ಲಿಯವರೆಗೂ ಬದುಕಿಸ್ತಾನೋ ಅಲ್ಲಿಯವರೆಗೆ ಇರ್ತೇನೆ. ಫೆಬ್ರವರಿ 5ರಂದು ನಡೆಯಲಿರುವ ಚುನಾವಣೆಗೆ ದೆಹಲಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ಬಳಿಕ ಜೀವ ಬೆದರಿಕೆ ಕುರಿತು ಪ್ರಶ್ನೆಗೆ ಕೇಜ್ರಿವಾಲ್ ಉತ್ತರವನ್ನು ಕೊಟ್ಟಿದ್ದಾರೆ. ದೇವರು ಕಾಪಾಡ್ತಾನೆ ಅಂತ ಹೇಳಿದ್ದಾರೆ. ನಾಮಪತ್ರಕ್ಕೂ ಮುನ್ನ ಕರ್ನಾಟಕದ ಪ್ರಾಚೀನ ಹನುಮಂತನ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಮಾತನಾಡಿದ ಅವರು, ದೇವರಿಂದ ರಕ್ಷಿಸಲ್ಪಟ್ಟವರನ್ನ ಯಾರೂ ಹತ್ಯೆ ಮಾಡಲು ಸಾಧ್ಯವಿಲ್ಲ. ದೇವರು ನನ್ನೊಂದಿಗೆ ಇದ್ದಾನೆ ಎಂದು ಜೀವಸೆಲೆ ಇರುವವರೆಗೂ ಬದುಕುತ್ತೇವೆ. ಜೀವಸೆಲೆ ಕೊನೆಯಾದಾಗ ದೇವರು ಕರೆಯುತ್ತಾನೆ, ಆಗ ಎಲ್ಲರೂ ಹೋಗಬೇಕಾಗುತ್ತದೆ ಅಂತ ದೆಹಲಿ ಮಾಜಿ ಮುಖ್ಯಮಂತ್ರಿ ಹೇಳಿದರು. ಕೇಜ್ರಿವಾಲ್ ಅವರಿಗೆ ಜೀವ ಬೆದರಿಕೆ ಹಿನ್ನೆಲೆ ಅವರಿಗೆ ಭದ್ರತೆ ಹೆಚ್ಚಿಸಲು ಪರಿಶೀಲಿಸುತ್ತಿರುವುದಾಗಿ ದೆಹಲಿ ಪೊಲೀಸರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜ, ಇದು ನರೇಂದ್ರ ಮೋದಿ ಅವ್ರಿಗಿರುತ್ತೆ, ಅಮಿತ್ ಶಾ ಆಗಿದೆ, ರಾಹುಲ್ ಗಾಂಧಿ ಅವ್ರಿಗಿದೆ, ಸೋನಿಯಾ ಗಾಂಧಿ ಅವ್ರಿಗಿದೆ, ಇದು ನಡೀತಾ ಇರುತ್ತೆ. ಬಟ್ ಖಲಿಸ್ತಾನಿ ಉಗ್ರರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ನೋಡ್ಕೊಂಡು ಹಿಂದೆ ಕೂಡ ಅವ್ರೊಂದು ಬೆದರಿಕೆ ಕೊಟ್ಟಿದ್ರು. ಕುಂಭಮೇಳದಲ್ಲಿ ನಾವು ಈ ತರ ಒಂದು ಮಾಡ್ತೀವಿ, ದಾಳಿ ಮಾಡ್ತೀವಿ, ಅದು ಇದು ಅಂತ ಕೊಟ್ಟಿದ್ರು. ಬಟ್ ಅದೇನು ಅಷ್ಟು ಭಯೋತ್ಪಾದಕರ ಕೆಲಸ ಏನು ಭಯ ಬೆಳೆಸೋದು ಅಲ್ವಾ, ಕೆಲಸ ಮಾಡ್ತಿರ್ತಾರೆ. ಬಟ್ ವಾಟ್ ನೆಕ್ಸ್ಟ್ ನೋಡ್ಬೇಕು. ಎಲ್ಲ ಕೇಜ್ರಿವಾಲ್ ಅವರು ದೇವ್ರ ಮೇಲೆ ಹಾಕ್ಬಿಟ್ರು. ಆದ್ರೆ ನಾವು ಹಿಂದೆ ಗಮನಿಸಿದ್ವಿ, ದೇವರದಲ್ಲೇ ಕೆಲವರು ಜನರು ಪ್ರಾಣ ಬಿಟ್ಟಿದ್ದು, ದೇವ್ರ ಇದಾನ ಅಂತ ನಾವೇ ಪ್ರಶ್ನೆ ಮಾಡ್ತಿದ್ವಿ. ಬಟ್ ಆದ್ರೆ ಈಗ ಇವರೇ ದೇವ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ, ಭಾರ ಉಳಿಸ್ರೆ ದೇವ್ರು ಉಳಿಸ್ಲಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ನೋಡ್ಬೇಕು. ಕೆಲವು ಟೀಮ್ ಅಂಗರಕ್ಷಕರು ಅಂತ ಹೇಳ್ತಾರಲ್ಲ, ಗನ್ ಮ್ಯಾನ್ಗಳೇ ಹೊಡೆದಾಕಿರೋ ಇತಿಹಾಸ ಇಲ್ವೇ? ಹೌದು. ಹಾಗಾಗಿ ಅವರು ದೇವ್ರು ಬಿಟ್ಟಿದ್ದಾರೆ, ಎಲ್ಲ ದೇವರೇ ಕಾಪಾಡ್ಲಿ ಅಂತ. ತಾವೇನ್ ಹೇಳ್ತೀರಿ?